ಸೂರ್ಯ ವಿರಳವಾಗಿ ಬೆಳಗುವ ಮತ್ತು ಬೀದಿಗಳು ಶಾಶ್ವತವಾಗಿ ಬೂದು ಬಣ್ಣದಿಂದ ಆವೃತವಾಗಿರುವ ಗದ್ದಲದ ನಗರದ ಹೃದಯಭಾಗದಲ್ಲಿ ವಿಚಿತ್ರವಾದದ್ದೇನೋ ಸಂಭವಿಸುತ್ತದೆ. ನೆರಳುಗಳು ಪಿಸುಗುಟ್ಟುತ್ತವೆ. ಅವು ಕೇವಲ ತಮ್ಮ ಮಾಲೀಕರನ್ನು ಅನುಕರಿಸುವುದಿಲ್ಲ, ಅವುಗಳಿಗೆ ತಮ್ಮದೇ ಆದ ಧ್ವನಿಗಳು, ರಹಸ್ಯಗಳು ಮತ್ತು ಅಭಿಪ್ರಾಯಗಳಿವೆ. ಹೆಚ್ಚಿನ ಜನರಿಗೆ ಈ ಪಿಸುಮಾತುಗಳು ದುರ್ಬಲವಾಗಿರುತ್ತವೆ, ನಗರ ಜೀವನದ ಗುಂಗಿನ ಕೆಳಗೆ ಅಷ್ಟೇನೂ ಗಮನಿಸುವುದಿಲ್ಲ. ಆದರೆ ಯುವ ಮೀರಾಗೆ ನೆರಳುಗಳು ಜೋರಾಗಿ, ಹೆಚ್ಚು ನಿರಂತರವಾಗಿ ಕಾಣುತ್ತಿದ್ದವು. ಅವರು ಅವಳನ್ನು ತಮ್ಮ ಆಪ್ತಮಿತ್ರಳಾಗಿ ಆರಿಸಿಕೊಂಡಂತೆ. ಮೀರಾ ಒಬ್ಬ ಸಾಮಾನ್ಯ ಹುಡುಗಿ, ಅಥವಾ ಅವಳು ಹಾಗೆ ಭಾವಿಸಿದಳು. ಮೀರಾ ಪುಸ್ತಕಗಳು ಮತ್ತು ಸಸ್ಯಗಳಿಂದ ತುಂಬಿದ ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದಳು. ಮೀರಾ ತನ್ನ ನೆಚ್ಚಿನ ಕಾಫಿ ಅಂಗಡಿಯಲ್ಲಿ ಕಾಫಿಗಾಗಿ ಕಾಯುತ್ತಿದ್ದಾಗ ಮೊದಲು ಪಿಸುಮಾತುಗಳನ್ನು ಕೇಳಿದಳು. ಇದ್ದಕ್ಕಿದ್ದಂತೆ ಅವಳು ಯಾವುದೋ ಧ್ವನಿಯನ್ನು ಕೇಳಿದಳು. ಅದು ಅವಳನ್ನು ಕೇಳಿತು. ಮತ್ತೊಮ್ಮೆ ತಡವಾಗಿ, ನಾವು ಮೀರಾ ಅಲ್ಲವೇ? ಆ ಧ್ವನಿ ಅವಳ ಪಾದಗಳ ಕೆಳಗೆ ಗೊಣಗುತ್ತಿದ್ದ ನೆರಳಿನಿಂದ ಬಂದಂತೆ ತೋರುತ್ತಿತ್ತು. ಮೊದಲಿಗೆ ಅವಳು ಅದನ್ನು ನಿರ್ಲಕ್ಷಿಸಿದಳು, ಅದು ಅವಳ ಅತಿಯಾದ ಕ್ರಿಯಾಶೀಲ ಕಲ್ಪನೆ ಎಂದು ಭಾವಿಸಿದಳು. ಆದರೆ ಶೀಘ್ರದಲ್ಲೇ ಪಿಸುಮಾತುಗಳು ಧೈರ್ಯಶಾಲಿಯಾಗಿ ಬೆಳೆದವು, ಕಿರಿಕಿರಿಗೊಳಿಸುವ ಆದರೆ ವಿಚಿತ್ರವಾದ ಒಳನೋಟವುಳ್ಳ ವ್ಯಾಖ್ಯಾನಕಾರನಂತೆ ಎಲ್ಲೆಡೆ ಅವಳನ್ನು ಹಿಂಬಾಲಿಸಿದವು. ಮೀರಾಳ ನೆರಳು ಕೇವಲ ನೆರಳು ಆಗಿರಲಿಲ್ಲ, ಅದಕ್ಕೆ ತನ್ನದೇ ಆದ ಅಭಿಪ್ರಾಯ, ಬೇಡದ ಸಲಹೆ ಮತ್ತು ಅನಾನುಕೂಲ ಸತ್ಯಗಳನ್ನು ಬಹಿರಂಗಪಡಿಸುವ ಕೌಶಲ್ಯವಿತ್ತು. ನೀವು ಮಾತನಾಡುತ್ತಲೇ ಇರುವ ಆ ಕಾದಂಬರಿಯನ್ನು ನೀವು ಎಂದಾದರೂ ಮುಗಿಸುತ್ತೀರಿ ಎಂದು ನೀವು ನಿಜವಾಗಿಯೂ ಭಾವಿಸುತ್ತೀರಾ? ಮೀರಾ ತನ್ನ ಮೇಜಿನ ಬಳಿ ಬರೆಯುತ್ತಾ ಕುಳಿತಾಗ ಆಕೆಯ ನೆರಳು ಆಕೆಯನ್ನು ಕೇಳಿತು. ನೆರಳಿನ ಧ್ವನಿಯಿಂದ ಆಘಾತಕ್ಕೊಳಗಾದ ಮೀರಾ ತನ್ನ ಕುರ್ಚಿಯಿಂದ ಬಹುತೇಕ ಕೆಳಗೆ ಬೀಳುವ ಹಂತಕ್ಕೆ ಬಂದಳು. ಆಗ ನೆರಳಿನ ಧ್ವನಿಯು ಮೀರಾ ಆ ದಿನದಲ್ಲಿ 2ನೇ ಡೋನಟನ್ನು ನುಸುಳುತ್ತಿರುವುದನ್ನು ನೋಡಿದೆ ಎಂದು ಅವಳಿಗೆ ಹೇಳಿತು. ಮೀರಾ ಭಯಪಟ್ಟಳು ಮತ್ತು ನೆರಳುಗಳು ತನ್ನ ಮೇಲೆ ಕಣ್ಣಿಡುತ್ತಿವೆ ಎಂದು ಭಾವಿಸಿದಳು. ಇದು ಪ್ರತಿದಿನ ಬೆಳಿಗ್ಗೆ ನಡೆಯುತ್ತಲೇ ಇತ್ತು. ಆದರೆ ನೆರಳಿಗೆ ಒಂದು ಅರ್ಥವಿತ್ತು, ಆದರೂ ಮೀರಾ ಅದನ್ನು ಎಂದಿಗೂ ಒಪ್ಪಿಕೊಳ್ಳಲಿಲ್ಲ. ಮೊದಲಿಗೆ ಅವಳು ಅದರ ಒಳನೋಟಗಳನ್ನು ಕಿರಿಕಿರಿಗೊಳಿಸುತ್ತಿದ್ದಳು, ಆದರೆ ಕಾಲಾನಂತರದಲ್ಲಿ ಅವಳು ಕೇಳಲು ಪ್ರಾರಂಭಿಸಿದಳು. ಎಲ್ಲಾ ನಂತರ ಅವಳ ಸ್ವಂತ ನೆರಳಿಗಿಂತ ಬೇರೆ ಯಾರು ಅವಳನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ? ಮೀರಾಳ ನೆರಳು ಮೀರಾ ಆಳವಾಗಿ ಹೂತು ಹೋಗಿದ್ದ ತನ್ನ ಜೀವನದ ಭಾಗಗಳನ್ನು ಬಹಿರಂಗಪಡಿಸಲು ಪ್ರಾರಂಭಿಸಿತು. ಒಂದು ಸಂಜೆ ಮೀರಾಳ ನೆರಳು ಅವಳಿಗೆ ಪಿಸುಗುಟ್ಟಿತು. ಕಳೆದ ವರ್ಷ ನೀನು ದೆವ್ವ ಹಿಡಿದಿದ್ದ ಆ ಸ್ನೇಹಿತನನ್ನು ನೆನಪಿದೆಯಾ? ಅವಳಿಗೆ ನಿನ್ನ ಅಗತ್ಯವಿತ್ತು. ಅವಳು ದಿನಗಟ್ಟಲೆ ಅಳುತ್ತಿದ್ದಳು. ಮೀರಾಳ ನೆರಳಿನ ಧ್ವನಿ ಬಹುತೇಕ ವಿಷಣ್ಣತೆಯಿಂದ ಕೂಡಿತ್ತು. ಮೀರಾಳ ನಗು ಮರೆಯಾಯಿತು. ಮೀರಾಳ ನೆರಳು ಇನ್ನು ಮುಂದೆ ತಮಾಷೆಯ ಕಿರಿಕಿರಿಯಾಗಿರಲಿಲ್ಲ, ಮೀರಾ ಎದುರಿಸಲು ಇಷ್ಟಪಡದ ಕನ್ನಡಿಯಾಗಿತ್ತು. ಮೀರಾ, ನೀನು ಕನಸು ಕಾಣುವುದನ್ನು ನಿಲ್ಲಿಸಿದ್ದೀಯಾ? ಅದು ಒಂದು ರಾತ್ರಿ ಹೇಳಿತು. ಅದರ ಸ್ವರ ಅಸಾಮಾನ್ಯವಾಗಿ ಮೃದುವಾಗಿತ್ತು. ಯಾರು ನೋಡದ ಬಣ್ಣಗಳಲ್ಲಿ ನೀನು ಜಗತ್ತನ್ನು ಚಿತ್ರಿಸಲು ಬಯಸಿದಾಗ ನೆನಪಿದೆಯೇ? ಈಗ ನೀನು ಕುಂಚವನ್ನು ಎತ್ತಿಕೊಳ್ಳದಷ್ಟು ಕಷ್ಟಪಡುತ್ತಿದ್ದೀಯಾ? ಮೀರಾಳ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು. ನೆರಳು ಅವಳನ್ನು ಟೀಕಿಸುತ್ತಿರಲಿಲ್ಲ, ಅದು ಅವಳು ಹಿಂದೆ ಇದ್ದ ವ್ಯಕ್ತಿಯನ್ನು ಶೋಕಿಸುತ್ತಿತ್ತು. ನಂತರ ಒಂದು ದಿನ ಮೀರಾಳ ನೆರಳು ಮೀರಾ ಎಂದಿಗೂ ನಿರೀಕ್ಷಿಸದ ವಿಷಯವನ್ನು ಹೇಳಿತು. ನೀವು ಸ್ಥಳಗಳನ್ನು ಬದಲಾಯಿಸಲು ಬಯಸುತ್ತೀರಾ? ಅದು ಕೇಳಿತು. ಪ್ರಶ್ನೆಯು ಭಾರವಾದ ಮೋಡದಂತೆ ಗಾಳಿಯಲ್ಲಿ ತೂಗಾಡುತ್ತಿತ್ತು.
ವ್ಯಾಪಾರ ಸ್ಥಳಗಳು? ಮೀರಾಗೆ ಅದರ ಅರ್ಥವೇನೆಂದು ತಿಳಿದಿರಲಿಲ್ಲ. ಮೀರಾ ಹಿಂಜರಿದಳು, ನಗಬೇಕೋ ಅಥವಾ ಅಳಬೇಕೋ ಎಂದು ತಿಳಿಯದೆ. ನೆರಳು ಮುಂದುವರಿಸಿತು, ನೀವು ಈ ಜೀವನವನ್ನು ಸಾಕಷ್ಟು ಸಮಯದಿಂದ ಸಾಗಿಸಿದ್ದೀರಿ. ಬಹುಶಃ ನೀವು ನನ್ನ ದೃಷ್ಟಿಕೋನದಿಂದ ವಿಷಯಗಳನ್ನು ನೋಡಲು ಬಯಸುತ್ತೀರಿ. ಮೀರಾ ಹೆಪ್ಪುಗಟ್ಟಿದಳು. ಇದು ಬಲೆಯೇ? ಅಥವಾ ಅದು ಒಂದು ಅವಕಾಶವೇ? ಅವಳು ನಿರ್ಧರಿಸುವ ಮೊದಲು ನೆರಳು ನಕ್ಕಿತು. ಅವಳ ಬೆನ್ನುಮೂಳೆಯ ಕೆಳಗೆ ನಡುಕವನ್ನು ಕಳುಹಿಸುವಷ್ಟು ಆಳವಾದ ಶಬ್ದ ಮತ್ತು ಅದರ ಬಗ್ಗೆ ಯೋಚಿಸಿ ಎಂದು ಪಿಸುಗುಟ್ಟಿತು. ಮರುದಿನ ಬೆಳಿಗ್ಗೆ ಮೀರಾ ಅಸಾಮಾನ್ಯ ನಿಶ್ಚಲತೆಗೆ ಎಚ್ಚರವಾಯಿತು. ಅವಳ ನೆರಳು ಮಾಯವಾಗಿತ್ತು. ಕಿಟಕಿಯ ಮೂಲಕ ಹರಿಯುವ ಸೂರ್ಯನ ಬೆಳಕಿನಲ್ಲಿ ಅವಳು ತನ್ನ ಕೈಯನ್ನು ಬೀಸಿದಳು. ನೆರಳು ಹಿಂಬಾಲಿಸಲು ಬರಲಿಲ್ಲ. ಮೊದಲಿಗೆ ಅದು ವಿಮೋಚನೆಯನ್ನು ಅನುಭವಿಸಿತು. ಅವಳು ಸಂತೋಷವಾಗಿದ್ದಳು. ಮೀರಾ ಈಗ ಯೋಚಿಸಿದಳು, ಇನ್ನು ಮುಂದೆ ಬೇಡದ ಸಲಹೆಗಳಿಲ್ಲ, ಇನ್ನೂ ಕಠಿಣ ಸತ್ಯಗಳಿಲ್ಲ. ಆದರೆ ದಿನಗಳು ವಾರಗಳಾಗಿ ಬದಲಾದಂತೆ ಮೀರಾ ಒಳಗೆ ಒಂದು ಶೂನ್ಯತೆ ಹರಿದಾಡುತ್ತಿದೆ ಎಂದು ಭಾವಿಸಿದಳು. ಮೌನ ಕಿವುಡಾಗಿಸುವಂತಿತ್ತು. ನೆರಳಿನ ಧ್ವನಿ ಅವಳಿಗೆ ಅರ್ಥವಾಗಲಿಲ್ಲ. ಅದು ಕಿರಿಕಿರಿ ಉಂಟುಮಾಡುತ್ತಿತ್ತು, ಹೌದು, ಆದರೆ ಅದು ಅವಳ ಮಾರ್ಗದರ್ಶಿ, ಅವಳ ಆತ್ಮಸಾಕ್ಷಿ, ಅವಳು ಇರಬಹುದಾದ ವ್ಯಕ್ತಿಯ ಜ್ಞಾಪನೆಯೂ ಆಗಿತ್ತು. ಒಂದು ಸಂಜೆ ಮೀರಾ ಕನ್ನಡಿಯ ಮುಂದೆ ನಿಂತು ತನ್ನ ಪ್ರತಿಬಿಂಬವನ್ನು ದಿಟ್ಟಿಸುತ್ತಿದ್ದಳು. ಅದು ಒಂದು ತಂತ್ರವೇ? ಅಥವಾ ಅದು ನನ್ನನ್ನು ಮುಕ್ತಗೊಳಿಸಿದೆ? ಅವಳು ಆಶ್ಚರ್ಯಪಟ್ಟಳು. ಆಲೋಚಿಸುತ್ತಿದ್ದಂತೆ ವರ್ಷಗಳಲ್ಲಿ ಮೊದಲ ಬಾರಿಗೆ ಅವಳು ಬಣ್ಣದ ಕುಂಚವನ್ನು ಎತ್ತಿಕೊಂಡಳು. ಬಣ್ಣಗಳು ಸಲೀಸಾಗಿ ಹರಿಯುತ್ತಿದ್ದವು, ಉತ್ಸಾಹಭರಿತ ಮತ್ತು ಜೀವಂತವಾಗಿದ್ದವು. ನೆರಳಿನ ಮಾತುಗಳು ಅಂತಿಮವಾಗಿ ತನ್ನೊಳಗೆ ಏನನ್ನೋ ಜಾಗೃತಗೊಳಿಸಿದಂತೆ. ತಾನು ಯಾರು ಅಥವಾ ಏನು ಮಾಡಬೇಕೆಂದು ಹೇಳಲು ನೆರಳು ಅಗತ್ಯವಿಲ್ಲ ಎಂದು ಮೀರಾ ಅರಿತುಕೊಂಡಳು. ಸತ್ಯವು ಯಾವಾಗಲೂ ಇತ್ತು, ಅವಳು ಕೇಳಲು ಕಾಯುತ್ತಿತ್ತು. ಹಾಗಾಗಿ ಮೀರಾ ತನ್ನ ಜೀವನವನ್ನು ಹೊಸದಾಗಿ ಬದುಕಿದಳು. ತನ್ನ ನೆರಳಿನ ಸತ್ಯಗಳಿಂದ ಭಾರವಾದವಳಾಗಿ ಅಲ್ಲ, ಬದಲಾಗಿ ಅವುಗಳನ್ನು ಎದುರಿಸಲು ಹೆದರದವಳಾಗಿ. ನೆರಳುಗಳು ರಹಸ್ಯವಾಗಿ ಪಿಸುಗುಟ್ಟುತ್ತಿದ್ದ ನಗರದಲ್ಲಿ ಮೀರಾ ತಾನು ಕೇಳಬೇಕಾದ ಅತ್ಯಂತ ಜೋರಾದ ಧ್ವನಿ ತನ್ನದೇ ಎಂದು ಅರ್ಥಮಾಡಿಕೊಂಡಳು. ಕೆಲವೊಮ್ಮೆ ನಾವು ನಿರ್ಲಕ್ಷಿಸಲು ಪ್ರಯತ್ನಿಸುವ ನಮ್ಮ ಭಾಗಗಳಿಂದ ಅತ್ಯಂತ ಮುಖ್ಯವಾದ ಸತ್ಯಗಳು ಬರುತ್ತವೆ. ಪ್ರಶ್ನೆ: ನಾವು ಕೇಳಲು ಸಾಕಷ್ಟು ಧೈರ್ಯಶಾಲಿಗಳೇ? ಸೂರ್ಯನಗರದ ಮೇಲೆ ಮುಳುಗುತ್ತಿದ್ದಂತೆ ಮೀರಾಳ ನೆರಳು ಮೌನವಾಗಿ ಮತ್ತು ಪ್ರಶಾಂತವಾಗಿ ಮರಳಿತು ಮತ್ತು ಮೊದಲ ಬಾರಿಗೆ ಅದು ಅವಳ ದಾರಿಯನ್ನು ಅನುಸರಿಸಿತು.